Karnataka Chitrakala Parishad has inaugurated its newly upgraded open-air theatre and permanent exhibition pavilions, marking a major boost for the city's art and cultural landscape. The event also saw the launch of the 10-day Bangalore Utsava Handicrafts exhibition and sale fair. The inauguration was led by Parishad President Dr. B.L. Shankar, along with Yeshwantpur MLA S.T. Somshekhar, B.K. Altad Khan, General Secretary Shashidhar S.N. Actors Niranjan Shetty, Pratham, Bhumi Shetty, and R.J. Patki Shruti. The new infrastructure offers modern exhibition spaces for artists, sculptors, and artisans from across India, making it easier to host large-scale national and international art exhibitions, handicrafts fairs, workshops, and cultural events. Speaking at the event, Dr. B.L. Shankar said the upgraded facilities will help make Bangalore one of India's leading centers for art and culture while providing artists with a stronger platform to showcase and market their work. The Bangalore Utsava exhibition will run for the next 10 days, featuring paintings, handicrafts, handloom products, and traditional artworks from artisans across the country. ಕರ್ನಾಟಕ ಚಿತ್ರಕಲಾ ಪರಿಷತ್ತು ಕಳೆದ ಹಲವು ವರ್ಷಗಳಿಂದ ಈ ರೀತಿಯ ಪ್ರದರ್ಶನಗಳನ್ನು ಏರ್ಪಾಡು ಮಾಡ್ಕೊಂಡು ಬರ್ತಾ ಇದೆ. ಈ ಬಾರಿಯ ವಿಶೇಷ ಅಂತೇಳಂದ್ರೆ ತಾತ್ಕಾಲಿಕವಾದಂಥ ಶಾಪ್ಗಳಲ್ಲಿ ನಡೀತಾ ಇದ್ದಂಥ ಪ್ರದರ್ಶನ ಈಗ ಶಾಶ್ವತವಾದಂಥ ಮಳಿಗೆಗಳಲ್ಲಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಪ್ರಕೃತಿಯ ಸೊಬಗಿನ ಮಧ್ಯೆ ಹೊಸ ಮಳಿಗೆಗಳನ್ನು ನಿರ್ಮಾಣ ಮಾಡಿ ರಾಷ್ಟ್ರದ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥ ಅನೇಕ ಕಲಾವಿದರುಗಳು ತಮ್ಮ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದರಲ್ಲಿ ಆರ್ಟ್ಸ್ ಇದೆ, ಕ್ರಾಫ್ಟ್ಸ್ ಇದೆ, ಹ್ಯಾಂಡಿಕ್ರಾಫ್ಟ್ಸ್ ಇದೆ, ಎಲ್ಲ ರೀತಿಯ ಪೇಂಟಿಂಗ್ಗಳಿದ್ದಾವೆ. ಎಲ್ಲ ಥರದ ವಸ್ತುಗಳು ಕೂಡ ಒಂದೇ ಕಡೆ ಸಿಗಲಿಕ್ಕೆ ಅನುಕೂಲ ಆಗ್ತಾ ಇದೆ. ಜೊತೆಗೆ ಇಡೀ ರಾಷ್ಟ್ರದ ಗ್ರಾಮೀಣ ಭಾಗದ ವಿಶೇಷವಾದಂಥ ಕಲಾವಿದರು ಮಾಡಿರ್ತಕ್ಕಂಥ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಮೆಟೀರಿಯಲ್ ಏನೇನಿದೆ ಅದೆಲ್ಲವೂ ಕೂಡ ಇಲ್ಲಿ ನೋಡಲಿಕ್ಕೆ ಮತ್ತು ಕೊಳ್ಳಲಿಕ್ಕೆ ಅವಕಾಶ ಇದೆ. ಜೊತೆಗೆ ಈಗ ಹೊಸ ಮಳಿಗೆಗಳಲ್ಲಿ ಓಡಾಡಲಿಕ್ಕೆ ಸಾಕಷ್ಟು ಜಾಗನೂ ಕೂಡ ಇದೆ. ಇನ್ನು ಮುಂದೆ ನಮ್ಮ ಓಪನ್ ಏರ್ ಥಿಯೇಟರ್ ಏನಿದೆ, ಬಯಲುರಂಗ ಮಂದಿರಲ್ಲಿ ನಿರಂತರವಾಗಿರ್ತಕ್ಕಂಥ ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳು ನಡೆಯುವಂಥ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಸಹೃದಯ ನಾಗರಿಕರು ಈ ಸಂದರ್ಭವನ್ನು ಬಳಸಿಕೊಂಡು ಇಡೀ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಗ್ರಾಮೀಣ ಕರಕುಶಲ ವಸ್ತುಗಳನ್ನೇನಿದ್ದಾವೆ ಅದನ್ನೆಲ್ಲ ನೋಡಬೇಕು, ಕೊಳ್ಳಬೇಕು ಮತ್ತು ಆ ರೀತಿ ಆರ್ಟಿಸನ್ಸ್ಗೆ ಅವರೆಲ್ಲ ಕೂಡ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಮೊದಲದಾಗಿ ಚಿತ್ರಕಲಾ ಪರಿಷತ್ ತುಂಬಾ ಹೆಮ್ಮೆ ಇದು. ಯಾಕೆಂದ್ರೆ ಕರ್ನಾಟಕದಲ್ಲಿ ನಿಮ್ಗೆ ಈ ಆಹಾರ ಮೇಳ ಇರ್ತಲ್ಲ ಗೊತ್ತಾ, ಎಲ್ಲಾ ತರದ ಫುಡ್ ಒಂದೇ ರೂಪದಲ್ಲಿ ಹೆಂಗ್ ಸಿಗುತ್ತೋ ನಾನು ತುಂಬಾ ಮಾಸಾಗಿ ಹೇಳ್ತೀನಿ. ರಾಷ್ಟ್ರದ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಈಗ ಬಂದ್ರೆ ಈಗ ಎಕ್ಸಾಂಪಲ್ ಇದು ಒಡಿಸ್ಸಾದು, ಅಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಕೇರಳದು, ಒಂದಕ್ಕಿಂತ ಒಂದು ಭಿನ್ನವಾಗಿ ಅವರು ಅವ್ರದೇ ಆದ ಹ್ಯಾಂಡ್ ಪೇಂಟಿಂಗ್ ಇರ್ಬೋದು, ಈಶ್ವರನ ಸಣ್ಣ ಸಣ್ಣ ಕಲಾಕೃತಿಗಳಿರ್ಬೋದು, ಒಂದಕ್ಕಿಂತ ಒಂದು ಭಿನ್ನವಾಗಿ ಎಲ್ಲವೂ ಒಂದು ರೂಪದಲ್ಲಿ ಸಿಗುತ್ತೆ. ಸೊ ಇದನ್ನ ಮಿಸ್ ಮಾಡ್ಕೋಬೇಡಿ. ಇದು ತುಂಬಾ ಯುನೀಕ್ ಆಗಿದೆ. ಬನ್ನಿ, ನೋಡಿ, ಪರ್ಚೇಸ್ ಮಾಡಿ. ಖಂಡಿತ ಮನ್ಸಿಗೆ ಇಷ್ಟ ಆಗುವಂತ ಬಹಳಷ್ಟು ಐಟಮ್ಸ್ ಇದೆ ಇಲ್ಲಿ. ಅಂಡ್ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ನೀವು ನೋಡಕ್ಕೆ ಬಂದ್ರೆ ತಗೊಳ್ಳದೆ ಹೋಗೋದೇ ಇಲ್ಲ. ಸೊ ತುಂಬಾ ವಿಶೇಷವಾಗಿದೆ. ಸ್ಪೆಷಲಿ ನನ್ನ ಗೆಳೆಯ ನಿರಂಜನ್ ಅವರು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಾಗ ನಾನು ಇಲ್ಲ ಅಂತ ಹೇಳಕ್ ಆಗ್ಲೇ ಇಲ್ಲ. ನಾನು ಅವ್ರಿಗೆ ಹೇಳಿದ್ದೆ, ಕೇಳಿಬೇಕಾರೆ ಆರ್ಟ್ ಗ್ಯಾಲರಿ ಅವ್ರ ಕರೆದಾಗ ಏನ್ ಹೇಳಿದೆ ಕೇಳಿಬೇಕಾರೆ, ಒಬಾಮಾ, ಮೋದಿ, ಟ್ರಂಪ್, ಬಿಲ್ ಗೇಟ್ಸ್ ನನ್ನ ಪಕ್ಕದಲ್ಲಿ ಇದ್ರು ಬಿಟ್ಬಿಟ್ಟು ಬರ್ತೀನಿ ಅಂತ ಕೇಳಿದ್ನೋ ಇವಾಗ ಕೇಳಿ, ಅದಕ್ಕೋಸ್ಕರ ಬಂದಿದ್ದೀನಿ. ಟ್ರಂಪ್ ನನ್ನ ಪಕ್ಕದಲ್ಲಿ ಇದ್ರು ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆ ಅದೇ ಪ್ರೀತಿಯಿಂದ ಬಂದಿದ್ದು. ಖುಷಿ ಇದೆ. ಒಂದಕ್ಕಿಂತ ಒಂದು ಬೇರೆ ಬೇರೆ ವಿನೂತನವಾಗಿ ಕೆಲವೊಂದು ನೋಡಕ್ ಆಗೇ ಇಲ್ಲ. ಎಲ್ಲವೂ ಇಲ್ಲಿ ಬಹಳ ಸ್ಪೆಷಲ್ ಆಗಿದೆ. ಆಮೇಲೆ ಇವಾಗ